ಪವಿತ್ರ ಅವರು ಹಾಗೆಯೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ, ಅದೇ ರೀತಿಯಾಗಿ ಎರಡನೇ ಆರೋಪಿ ದರ್ಶನ್ ಸೇರಿದಂತೆ 17 ಆರೋಪಿಗಳ ದೋಷಾರೋಪವನ್ನ ಇವತ್ತು ನ್ಯಾಯಾಲಯದಲ್ಲಿ ನಿರ್ಧರಿಸಲಾಯಿತು. ಆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳಲಾಯಿತು. ಆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಪವಿತ್ರ ಗೌಡಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಲಾಯಿತು, ಚಾರ್ಜ್ ಶೀಟ್ ಅಲ್ಲಿ ಇದ್ದಂತಹ ಅಂಶಗಳು ಏನೇನು ಅಂತ ನೋಡೋದಾದ್ರೆ ನ್ಯಾಯಾಧೀಶರು ದೋಷಾರೋಪಣೆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನ ಹೇಳ್ತಾರೆ. ದರ್ಶನ್ ಜೊತೆಗೆ ಸಂಬಂಧ ಹೊಂದಿರೋದನ್ನ ಕೂಡ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋದನ್ನ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, A2 ಅಂದ್ರೆ ದರ್ಶನ್ ಆಗಿರ್ಬೋದು, A3 ಆಗಿರ್ಬೋದು, ವಿನಯ ಆಗಿರಬಹುದು, A10 ಜೊತೆಗೆ ಸಂಚನ್ನ ರೂಪಿಸಿರೋದು ಕೂಡ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ ಅನ್ನೋದನ್ನ ಉಲ್ಲೇಖ ಮಾಡಲಾಗಿದೆ. ಸಂಚು ರೂಪಿಸಿ ರೇಣುಕಾ ಸ್ವಾಮಿಯನ್ನ ಇಲ್ಲಿ ಅಪಹರಣ ಮಾಡಲಾಗಿದೆ. ಮೊದಲೇ ಪ್ಲಾನ್ ಅನ್ನ ಮಾಡಲಾಗಿತ್ತು, ಇದೇ ರೀತಿಯಾಗಿ ಮಾಡಬೇಕು ಅಂತ ಹೇಳಿ. ಆ ರೀತಿಯಾಗಿ ಅಲ್ಲಿ ಪ್ಲಾನ್ ಮಾಡಿ ಅಪಹರಣ ಮಾಡಲಾಗಿದ್ದು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಜೊತೆಗೆ ಸೇರಿ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಆತನನ್ನ ಅಪಹರಣ ಮಾಡುವಂತಹ ಸಂದರ್ಭದಲ್ಲಿ ಚಿತ್ರದುರ್ಗದಿಂದ ಆತನನ್ನ ಕರ್ಕೊಂಡು ಬರಲಾಗುತ್ತೆ. ರೇಣುಕಾ ಸ್ವಾಮಿಯನ್ನ ಕಾರಿನಲ್ಲಿ ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಕಿಡ್ನಾಪ್ ಮಾಡಿ ಬೆಂಗಳೂರಿನ ಪಟ್ಟಣಗೆರೆ ಶೆಡ್ ನಲ್ಲಿ ಇರಿಸಲಾಗುತ್ತೆ. ಕಿಡ್ನಾಪ್ ಮಾಡಿ ಕರೆತರುವಾಗ ರೇಣುಕಾ ಸ್ವಾಮಿಯ ಬಳಿ ಇದ್ದಂತಹ ಆಭರಣವನ್ನ ಕೂಡ ದೋಚಲಾಗಿದೆ ಅನ್ನೋದನ್ನ ಕೂಡ ಈ ಒಂದು ದೋಷಾರೋಪದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, RR ನಗರದ ಶೆಡ್ ನಲ್ಲಿ ಆತನನ್ನ ಅಕ್ರಮವಾಗಿ ಬಂಧನದಲ್ಲಿ ಇರಿಸಲಾಗಿತ್ತು ಅನ್ನೋದನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಶೆಡ್ ನಲ್ಲಿ ಇಟ್ಟಿರುವ ಬಗ್ಗೆ A2 ಆಗಿರುವಂತಹ ದರ್ಶನ್ ನಿಮಗೆ ತಿಳಿಸಿದ್ರು, ಪವಿತ್ರ ಗೌಡಗೆ ಈ ವಿಚಾರ ತಿಳಿದಿತ್ತು ಅನ್ನೋದನ್ನ ಕೂಡ ಹೇಳ್ತಾರೆ ನ್ಯಾಯಾಧೀಶರು. ನಿಮ್ಮನ್ನ ಶೆಡ್ಗೆ ಕರೆತಂದಾಗ ಚಪ್ಪಲಿಯಿಂದ ರೇಣುಕಾ ಸ್ವಾಮಿಗೆ ನೀವು ಹೊಡೆದು ಆತನಿಗೆ ಅಪಮಾನವನ್ನ ಮಾಡಿದ್ರಿ. ಇಷ್ಟು ಮಾತ್ರ ಅಲ್ಲ, ಒಳ ಸಂಚಿನಂತೆಯೇ ಕೊಲೆಯ ಉದ್ದೇಶದಿಂದಾನೇ ನೀವು ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರಿ ಅನ್ನೋದನ್ನ ಕೂಡ ಹೇಳ್ತಾರೆ ನ್ಯಾಯಾಧೀಶರು. ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಒಂದು ರೂಮಿನಲ್ಲಿ ಹಾಕಿರ್ತೀರಿ, ಆತನಿಗೆ ಹಿಂಸೆಯನ್ನ ನೀಡಲಾಗತ್ತೆ ಆ ಸಂದರ್ಭದಲ್ಲಿ ಅನ್ನೋದನ್ನ ಕೂಡ ಹೇಳ್ತಾರೆ ನ್ಯಾಯಾಧೀಶರು. ಮಾರಣಾಂತಿಕ ಹಲ್ಲೆ ಮಾಡಿ ಆತನನ್ನ ಕೊಲೆ ಮಾಡುವಂತಹ ಉದ್ದೇಶ ಇತ್ತು ಅನ್ನೋದನ್ನ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾರೆ. ಇನ್ನು ಈ ಪ್ರಕರಣದ ಎರಡನೇ ಆರೋಪಿ ದರ್ಶನ್. ದರ್ಶನ್ ಮೇಲಿನಂತಹ ಚಾರ್ಜ್ ಏನು ಅಂತ ನಾವು ನೋಡೋದಾದ್ರೆ, ಈಗ ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ ಅಂತ ಹೇಳಿ ಹಲ್ಲೆಯನ್ನ ನೀವು ಮಾಡಿದ್ರಿ. ತನ್ನ ಹೆಂಡತಿಗೆ ಈ ತರ ಮೆಸೇಜ್ ಮಾಡಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ನೀವು ಕೇಳ್ತೀರಿ. ರೇಣುಕಾ ಸ್ವಾಮಿಯನ್ನ ಯಾವ ರೀತಿಯಾಗಿ ಹಿಂಸೆ ಮಾಡಲಾಗಿತ್ತು ಅಂತ ಹೇಳಿದ್ರೆ ಆತನನ್ನ ಮೇಲಕ್ಕೆತ್ತಿ ಕುಕ್ಕಲಾಗಿತ್ತು ಆ ಸಂದರ್ಭದಲ್ಲಿ. ಅಷ್ಟು ಮಾತ್ರ ಅಲ್ಲ, ರೇಣುಕಾ ಸ್ವಾಮಿಗೆ ಕೊಟ್ಟಂತಹ ಹಿಂಸೆ ಆತನಿಗೆ ಒಂದು ರೀತಿಯಲ್ಲಿ ಕರೆಂಟ್ ಶಾಕ್ ಕೊಟ್ಟಿರೋದಾಗಿರ್ಬೋದು, ಇತರೆ ಹಲ್ಲೆಗಳ ಆಗಿರುವಂಥದ್ದು ಅವೆಲ್ಲವನ್ನು ಕೂಡ ಮೆನ್ಷನ್ ಮಾಡಲಾಗುತ್ತೆ. ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೂ ಕೂಡ ಒದ್ದಿದ್ರಿ ಅನ್ನೋದನ್ನ ದರ್ಶನ್ಗೆ ನ್ಯಾಯಾಧೀಶರು ಅಲ್ಲಿ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆತನ ಮೇಲೆ ಯಾವ ರೀತಿಯಾಗಿ ಹಲ್ಲೆ ಮಾಡಲಾಗಿತ್ತು, ಇವರ ಉದ್ದೇಶ ಏನಾಗಿತ್ತು, ಆ ಒಂದು ಹಲ್ಲೆ ಮಾತ್ರ ಅಲ್ಲ ಸಮಾನ ಉದ್ದೇಶದಿಂದ ಹತ್ಯೆಯನ್ನ ಮಾಡಿದ್ರಿ. ಇಬ್ಬರಿಗೂ ಕೂಡ ಒಂದೇ ಉದ್ದೇಶ ಇದ್ದಿದ್ದು, ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ಗೆ ಆತನನ್ನ ಹತ್ಯೆ ಮಾಡಬೇಕು ಅನ್ನುವಂತಹ ಉದ್ದೇಶವೇ ಅಲ್ಲಿ ಇದ್ದಿದ್ದು. ಹಾಗಾಗಿ ಆ ನಿಮ್ಮಿಬ್ಬರ ನಡುವಿನ ಸಮಾನ ಉದ್ದೇಶದಿಂದ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿದ್ರಿ. ಅಷ್ಟು ಮಾತ್ರ ಅಲ್ಲ, ನೀವು ಮಾಡಿರೋದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಕೆಲಸ. ಅದಕ್ಕಾಗಿ ಅನೇಕರನ್ನ ಉಪಯೋಗ ಮಾಡ್ಕೊಳ್ತೀರಿ. ಕೆಲವರಿಗೆ ಹಣದ ಆಮಿಷವನ್ನ ತೋರಿಸಿ ತಪ್ಪು ಒಪ್ಪಿಕೊಳ್ಳುವಂತೆ ಮಾಡಿದ್ರಿ. ಇದರಲ್ಲಿ ಕೆಲವರಿಗೆ ಏನು ವಿಚಾರನೇ ಗೊತ್ತಿರಲಿಲ್ಲ, ಅಂಥವರನ್ನ ಕೂಡ ಕರೆಸಿ ಅವರನ್ನ ನೀವೇ ಇದನ್ನ ಮಾಡಿದ್ದು ಅಂತ ಹೇಳಿ ನೀವು ತಪ್ಪನ್ನ ಒಪ್ಕೊಳ್ಳಿ ಅನ್ನುವ ರೀತಿಯಾಗಿ ಹಣದ ಆಮಿಷವನ್ನ ತೋರಿಸಿ ಒಪ್ಪಿಸುವಂತಹ ಕೆಲಸ ಮಾಡ್ತೀರಿ. ರೇಣುಕಾ ಸ್ವಾಮಿಯ ಪ್ಯಾಂಟ್ ಬಿಚ್ಚಿ ಹಲ್ಲೆಯನ್ನ ಮಾಡಿದ್ರಿ. ಆತನನ್ನ ಅಮಾನುಷವಾಗಿ ಹತ್ಯೆ ಮಾಡುವಂತಹ ಕೆಲಸವನ್ನ ನೀವು ಮಾಡಿದ್ರಿ ಅಂತ ಹೇಳಿ ನ್ಯಾಯಾಧೀಶರು ದರ್ಶನ್ಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಅಲ್ಲಿ ಇದ್ದಂತಹ ಅಂಶಗಳನ್ನ ಉಲ್ಲೇಖ ಮಾಡಿದಂತಹ ಸಂದರ್ಭದಲ್ಲಿ ಆಗ ಈ 17 ಆರೋಪಿಗಳು ಕೂಡ ಹೇಳೋದೇನು ಅಂತ ನೋಡೋದಾದ್ರೆ, 17 ಆರೋಪಿಗಳು ಹೇಳೋದು ಸುಳ್ಳು ಸರ್, ಸುಳ್ಳು ಅಂತ ಹೇಳ್ತಾರೆ. ಈ ಎಲ್ಲ ಆರೋಪಗಳನ್ನ ನಿರಾಕರಿಸ್ತಾರೆ. ಇನ್ನು ನನ್ನ ಮೇಲಿನ ಎಲ್ಲಾ ಚಾರ್ಜ್ಗಳು ಕೂಡ ಸುಳ್ಳು ಅಂತ ಹೇಳಿ ಪವಿತ್ರ ಗೌಡ ಆಗಿರ್ಬೋದು, ದರ್ಶನ್ ಕೂಡ ಹೇಳ್ತಾರೆ ನ್ಯಾಯಾಧೀಶರ ಮುಂದೆ. ಇಂತಹ ಯಾವುದೇ ರೀತಿಯ ಉದ್ದೇಶ ಇರಲಿಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಸುಳ್ಳು ಸರ್, ಈ ರೀತಿಯಾಗಿ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಂತಹ ಚಾರ್ಜ್ ಫ್ರೇಮ್ ಅನ್ನು ಹಾಕಲಾಗಿದೆ, ಆ ತರ ನಾವು ಮಾಡಿಲ್ಲ ಅನ್ನೋದನ್ನ ಹೇಳ್ತಾರೆ. ನಾವು ಕೊಲೆಗಡುಕರಲ್ಲ ಅನ್ನೋದನ್ನ
ದರ್ಶನ್ ಇಲ್ಲಿ ಹೇಳಿ ತಮ್ಮ ಮೇಲಿನ ಆರೋಪಗಳನ್ನ ನಿರಾಕರಿಸ್ತಾರೆ. ಆರೋಪಗಳನ್ನ ನಿರಾಕರಿಸಿದಂತಹ ಸಂದರ್ಭದಲ್ಲೇ ಅಲ್ಲಿ ದಿನಾಂಕವನ್ನ ಕೂಡ ಫಿಕ್ಸ್ ಮಾಡಲಾಗುತ್ತೆ. ಆದ್ರೆ ಅದೇ ಸಂದರ್ಭದಲ್ಲಿ ದರ್ಶನ್ ಒಂದು ಮನವಿಯನ್ನ ನ್ಯಾಯಾಧೀಶರ ಬಳಿ ಮಾಡ್ಕೊಳ್ತಾರೆ. ಲಾಯರ್ ಅನ್ನ ಚೇಂಜ್ ಮಾಡಬೇಕು ಅನ್ನುವಂತಹ ಮನವಿಯನ್ನ ನ್ಯಾಯಾಧೀಶರ ಬಳಿ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೂ ಕೂಡ ನನಗೆ ಕಾಲಾವಕಾಶವನ್ನ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡ್ಕೊಳ್ತಾರೆ. ನನಗೆ ವಕೀಲರನ್ನ ಬದಲಾವಣೆ ಮಾಡಬೇಕು, ಹಾಗೆ ನನಗೆ ಅದಕ್ಕೂ ಕೂಡ ಅವಕಾಶ ಕೊಡಬೇಕು, ಕಾಲಾವಕಾಶವನ್ನ ನೀಡಬೇಕು ಅಂತ ಹೇಳಿ ದರ್ಶನ್ ಕೇಳ್ತಾರೆ. ಈ ಹಿನ್ನೆಲೆಯಲ್ಲಿ 17 ಆರೋಪಿಗಳ ದೋಷಾರೋಪವನ್ನ ಇವತ್ತು ಮಾಡಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ವಿಚಾರಣೆ ಆದಂತಹ ಸಂದರ್ಭದಲ್ಲಿ ನಂತರ ಈ ಒಂದು ಟ್ರಯಲ್ ಆರಂಭ ಆಗುತ್ತೆ. ಅದು ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಒಂದಷ್ಟು ಬೆಳವಣಿಗೆಗಳು ಇವರಿಬ್ಬರ ನಡುವೆ ನಡೆಯುತ್ತೆ. ಯಾರು? ಸುಬ್ಬ ಮತ್ತು ಸುಬ್ಬಿಯ ನಡುವೆ. ಆಲ್ಮೋಸ್ಟ್ ಈಗ ಜೈಲಿಗೆ ಹೋಗಿ 2 ತಿಂಗಳು ಹತ್ರ ಆಗಿದೆ. ಸೊ 2 ತಿಂಗಳ ಬಳಿಕ ಕೋರ್ಟ್ ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರ ಮುಖಾಮುಖಿ ಇವತ್ತು ಕೋರ್ಟ್ ನಲ್ಲಿ ಆಗ್ತಾ ಇರುವಂತದ್ದು. ಈ ಹಿಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತದ್ದನ್ನ ಆಗ್ತಾ ಇತ್ತು. ಆದ್ರೆ ಎಲ್ಲೂ ಕೂಡ ಪ್ರತ್ಯಕ್ಷವಾಗಿ ಇವರನ್ನ ಕರ್ಕೊಂಡು ಬಂದಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಸುಬ್ಬಿ ಯಾವ ರೀತಿಯಾಗಿ ಕಾಣಿಸಿದ್ರು, ಯಾವ ರೀತಿಯಾಗಿ ಅವರ ನಡವಳಿಕೆ ಇತ್ತು ಅಂತ ನೋಡೋದಾದ್ರೆ, ಇವರಿಬ್ರು ಕೂಡ ಹಣೆಗೆ ಕುಂಕುಮವನ್ನ ಇಟ್ಕೊಂಡು ಬಂದಿದ್ರು. ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಅವರು ದೇವರ ಮೇಲೆ ಜಾಸ್ತಿ ಆದಂತಹ ನಂಬಿಕೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ದೇವರೇ ನಮ್ಮನ್ನ ಕಾಪಾಡಪ್ಪ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿ ಇದರಿಂದ ಮುಕ್ತಿ ಕೊಡ್ಸಪ್ಪ ಹಂಗ ಕೇಳುವ ಹಾಗೆ ಇತ್ತು. ದರ್ಶನ್ ನೋಡೋದಿಕ್ಕೆ ಕೋರ್ಟ್ ನಲ್ಲಿ ವಕೀಲರ ದಂಡೆ ಸೇರಿತ್ತು. ಇದು ಮತ್ತೊಂದು ಕಡೆ, ಯಾಕಂದ್ರೆ ದರ್ಶನ್ ಕರ್ಕೊಂಡು ಬರ್ತಾರೆ ಅಂತ ಯಾವಾಗ ಗೊತ್ತಾಯ್ತು, ಇವತ್ತು ದೋಷಾರೋಪ ಇದೆ ಅಂತ ಯಾವಾಗ ಗೊತ್ತಾಯ್ತು, ಅಭಿಮಾನಿಗಳು ಅವರ ಬೆಂಬಲಿಗಿಂತ ಜಾಸ್ತಿಯಾಗಿ ಕೋರ್ಟ್ನ ಹಾಲ್ ಅಲ್ಲಿ ಇದ್ದಿದ್ದು ವಕೀಲರು. ಇವರ ಈ ಎಲ್ಲಾ ಆರೋಪಿಗಳ ಪರ ವಕೀಲರಿಗಿಂತ ಜಾಸ್ತಿಯಾಗಿ ಇನ್ನು ಉಳಿದ ವಕೀಲರು ಕೂಡ ಅಲ್ಲಿ ಸೇರ್ಕೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ವಕೀಲರ ದಂಡೆ ಸೇರಿತ್ತು. ಜೊತೆಗೆ ಕೋರ್ಟ್ನ ಒಳಗೆ ಬರಲಾಗದೆ ಆರೋಪಿಗಳು ಬಾಗಿಲಲ್ಲೇ ನಿಂತಿದ್ರು. ಆರೋಪಿಗಳ ಬದಲಾಗಿ ಇತರೆ ವಕೀಲರುಗಳೇ ಕೋರ್ಟ್ನ ಹಾಲ್ ಅಲ್ಲಿ ಜಮಾವಣೆಗೊಂಡಿದ್ರು. ಇಂತಹ ಸಂದರ್ಭದಲ್ಲಿ ಆರೋಪಿಗಳು ಒಳಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ನ್ಯಾಯಾಧೀಶರು ಒಂದಷ್ಟು ಮನವಿಯನ್ನ ಮಾಡ್ಕೊಳ್ತಾರೆ ವಕೀಲರ ಹತ್ರ. ನೀವೇ ಇಲ್ಲಿ ಇದ್ರಿ, ಆರೋಪಿಗಳನ್ನ ನಿಲ್ಸೋದಾದ್ರೂ ಹೇಗೆ, ಇಲ್ಲಿ ಹೇಗೆ ದೋಷಾರೋಪವನ್ನ ಮಾಡೋದು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ಕಿಕ್ಕಿರಿದು ಸೇರಿದಂತಹ ವಕೀಲರನ್ನ ಕಂಡು ಜಡ್ಜ್ ನಗ್ತಾರೆ. ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಇದು, ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡಿರುವ ಕೇಸ್, ಜೊತೆಗೆ ಸೆಲೆಬ್ರಿಟಿ ಕೂಡ ಹೌದು. ಏನಾಗಬಹುದು ಅನ್ನುವಂತಹ ಕುತೂಹಲ ಎಲ್ಲ ವಕೀಲರುಗಳಿಗೆ ಇರುತ್ತೆ. ಇಂತಹ ಒಂದು ಕೇಸ್ಗಳಲ್ಲಿ ಏನೇನು ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಕುತೂಹಲ ಕೂಡ ವಕೀಲರುಗಳಿಗೆ ಇರುತ್ತೆ. ಸೊ ಜಡ್ಜ್ ಸೂಚನೆ ಮೇಲೆ ವಕೀಲರನ್ನ ಹೊರಗೆ ಕಳುಹಿಸಿ ಚಾರ್ಜ್ ಫ್ರೇಮ್ ಅನ್ನ ಮಾಡಲಾಗುತ್ತೆ. ಅವ್ರ ಮನವಿಯನ್ನು ಕೂಡ ಮಾಡ್ಕೊಳ್ತಾರೆ, ದಯವಿಟ್ಟು ಹೋಗಿದ ಆಗೋದಿಲ್ಲ ಅಂತ ಹೇಳಿ, ಇನ್ ಕ್ಯಾಮ್ರಾ ಮುಂದೆ ಪ್ರೊಸೀಡಿಂಗ್ಸ್ ಆಗಬೇಕು ಅಂತ ಕೇಳ್ಕೊಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಆ ನಂತರ ಇವೆಲ್ಲರೂ ಬೇಡ ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡೋಣ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳ ಪರ ವಕೀಲರು ನ್ಯಾಯಾಧೀಶರ ಹತ್ರ ಮನವಿ ಮಾಡ್ಕೊಳ್ತಾರೆ, ದಯವಿಟ್ಟು ಇವತ್ತೇ ಆರಂಭ ಮಾಡಿ, ಮತ್ತೆ ಮುಂದೂಡಿಕೆ ಮಾಡೋದು ಬೇಡ ಅಂತ ಹೇಳಿ. ನಂತರ ಇದನ್ನ ಕಂಟಿನ್ಯೂ ಮಾಡಲಾಗುತ್ತೆ. ಆಗ ಎಂದಿನಂತೆ ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಹೇಳುತ್ತಲೇ ಪವಿತ್ರ ಗೌಡ ಮುಂದೆ ನಿಲ್ತಾರೆ. ಯಾಕಂದ್ರೆ A1 ಇಂದ A17 ವರೆಗೂ ಅವರ ಏನು ನಂಬರ್ ಇದೆ, ಆ A1 to A17 ವರೆಗೂ ಹಾಗೆ ಸರತಿಯಲ್ಲಿ ನಿಲ್ಬೇಕಾಗುತ್ತೆ. ಹಾಗಾಗಿ A1 ಆಗಿರುವಂತಹ ಪವಿತ್ರ ಅವರು ಮೊದಲ ಸರತಿಯಲ್ಲಿ ನಿಲ್ತಾರೆ. ಅನಂತರ A2 ಆಗಿರ್ಬೋದು, A3 ಅವರಾಗಿರ್ಬೋದು, ಅವರು ನಿಲ್ತಾರೆ. ಸೊ ಕೋರ್ಟ್ ನಲ್ಲಿ ದರ್ಶನ್ ಅನ್ನ ಮಾತಾಡಿಸೋದಕ್ಕೆ ಪವಿತ್ರ ಗೌಡ ಅವರು ಪ್ರಯತ್ನ ಮಾಡ್ತಾರೆ. ಯಾವಾಗ ನೀವು ಸರತಿಯಲ್ಲಿ ನಿಲ್ಲಿ ಅಂತ ಹೇಳ್ತಾರೋ A1 A2, ಆಗ ಪವಿತ್ರ ಗೌಡ ಅವರು ತಾನು ಮುಂದೆ ನಿಂತು ಆನಂತರ ದರ್ಶನ್ ಅನ್ನ ಕರೀತಾರೆ. ಕೈ ಸನ್ನೆ ಮಾಡಿ ಪವಿತ್ರ ಗೌಡ ಅವರು ಕರೀತಾರೆ, ನನ್ನ ಹಿಂದೆ ಬಂದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ದರ್ಶನ್ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಕೂಡ ಪವಿತ್ರ ಗೌಡ ಅವರು ಮಾಡ್ತಾರೆ. ಈಗ 2 ತಿಂಗಳ ಆಲ್ಮೋಸ್ಟ್ ಆದಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಅವರ ದರ್ಶನ ಆಗೋದಿಲ್ಲ, ಮಾತಾಡೋದಕ್ಕೆ ಕೂಡ ಸಾಧ್ಯ ಆಗಿರಲ್ಲ. ಸೊ ಆಯ್ತು ಅಂತ ಹೇಳಿ ದರ್ಶನ್ ಸೀರಿಯಲ್ ಪ್ರಕಾರವೇ ನಿಲ್ತಾರೆ. A1 ಆಗಿರುವಂತಹ ಪವಿತ್ರ ಗೌಡ ಅವರ ಹಿಂದೆನೆ A2 ಆಗಿರುವಂತಹ ದರ್ಶನ್ ನಿಲ್ತಾರೆ. ಚಾರ್ಜ್ ಫ್ರೇಮ್ ಆದ ಕೂಡಲೇ ಎಲ್ಲರಿಂದಲೂ ಕೂಡ ಕೋರ್ಟ್ನ ಸಿಬ್ಬಂದಿ ಸಹಿಯನ್ನ ಪಡಿತಾರೆ. ಅದು ಪ್ರೊಸೀಜರ್ ಪ್ರಕಾರ ಎಲ್ಲ ಈ ಒಂದು ಏನು ವಿಚಾರಣೆಗಳು ನಡೆಯುತ್ತೆ, ಆ ನಂತರ ಅವರು ಸೈನ್ ಅನ್ನ ಹಾಕಬೇಕು. ಅದೇ ರೀತಿಯಾಗಿ ಸೈನ್ ಹಾಕಿಸ್ಕೊಳ್ತಾರೆ. ಪ್ರತ್ಯೇಕ ಕೋರ್ಟ್ ಹಾಲ್ ನಲ್ಲಿ ವಕೀಲರೊಂದಿಗೆ ಆರೋಪಿಗಳು ಚರ್ಚೆಯನ್ನು ಕೂಡ ಮಾಡ್ತಾರೆ. ಮುಂದೇನು ಅನ್ನುವಂತಹ ಚರ್ಚೆ ಮಾಡ್ತಾರೆ. ಅದಕ್ಕೂ ಕೂಡ ವಕೀಲರುಗಳು ಮನವಿಯನ್ನ ಮಾಡ್ಕೊಂಡಿರ್ತಾರೆ, ನಮ್ಮ ಆರೋಪಿಗಳು, ನಮ್ಮ ಕಕ್ಷಿದಾರರು ಯಾರ್ಯಾರಿದ್ದಾರೆ ಅವ್ರ ಜೊತೆ ಮಾತಾಡೋದಕ್ಕೆ ನಮಗೆ ಅವಕಾಶ ಮಾಡ್ಕೊಡಿ ಅಂತ. ಅದಕ್ಕೆ ನ್ಯಾಯಾಧೀಶರು ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಪವಿತ್ರ ಗೌಡ ಅವಳ ನೋಡೋದಿಕ್ಕೆ ಕೋರ್ಟ್ಗೆ ಮಗಳು ಕೂಡ ಬಂದಿರ್ತಾಳೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಈ ಒಂದು ಅವಕಾಶ ಅಮ್ಮನನ್ನ ಹೋಗಿ ನೋಡೋದಿಕ್ಕೆ ಅಂತ ಹೇಳಿ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ. ಈ ಹಿನ್ನೆಲೆಯಲ್ಲಿ ತನ್ನ ಮಗಳನ್ನ ನೋಡಿದಂತಹ ಪವಿತ್ರ ಗೌಡ ಅವರು ಅಲ್ಲಿ ಕಣ್ಣೀರನ್ನ ಕೂಡ ಹಾಕ್ತಾರೆ. ಇದೀಗ ಟ್ರಯಲ್ ಆರಂಭ ಆಗುತ್ತೆ. ನವೆಂಬರ್ 10ನೇ ತಾರೀಕಿನಿಂದ ಈ ಪ್ರಕರಣದ ಒಂದು ಟ್ರಯಲ್ ಆರಂಭ ಆಗುತ್ತೆ. ಮುಂದೆ ಏನಾಗುತ್ತೆ, ಯಾವ